ಕನ್ನಡಕ್ಕೊಂದೀಗ ಅದ್ಭುತ ಕಾಮಿಡಿ ಸಿನಿಮಾ ಬರ್ತಿದೆ, ಅದೇ ಅಮೃತ್ ಅಂಜನ್. ಸೊ ಅಮೃತ್ ಅಂಜನ್ ಹೇಳಕ್ಕೆ ಅಮೃತ್ ಅಂಜನ್ ಅಂತ ನಾವು ಹೇಳ್ಬೇಕಾಗುತ್ತೆ. ಸೊ ಒಂದು ಅದ್ಭುತ ಸಿನಿಮಾ ಬರ್ತಿದೆ. ಸೊ ಆ ಸಿನಿಮಾದ ನಾಯಕರು ಅಂತ ಗೌರವ್ ಶೆಟ್ಟಿ ಅವ್ರ ಜೊತೆ ಇದೆ. ಸೊ ಬನ್ನಿ ಮಾತಾಡ್ಸೋಣ. ನಮಸ್ತೆ ಗೌರವ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ಸೊ ಟ್ರೈಲರ್ ನೋಡೋದು ಅದ್ಭುತವಾಗಿದೆ, ಖುಷಿ ಆಯಿತು. ಆ್ಯಂಡ್ ಅಗೇನ್ ಒಂದು ಔಟ್ ಆ್ಯಂಡ್ ಔಟ್ ಕಾಮಿಡಿ ಸಿನಿಮಾನ ಕೊಡ್ತಿರೋಂಥದ್ದು. ಸರ್ ಟ್ರೈಲರಲ್ಲಿ ಏನು ನೋಡಿದ್ರಲ್ಲ, ಅದು ಜಸ್ಟ್ 1 or 2% ಅಷ್ಟೇ ಸರ್. ಸಿನಿಮಾದಲ್ಲಿ ಬೇರೆನೇ ಇದೆ. ಓಕೆ, ಸಿನಿಮಾ ಬೇರೆ ಅಂದರೆ ನೆಕ್ಸ್ಟ್ ಲೆವೆಲ್ ಕಾಮಿಡಿ ಇದೆ. ನೀವು ನನ್ನ ಸೀನು ಇದರಲ್ಲಿ ಟ್ರೈಲರ್ ಒಂದೇ ಸೀನ್ ಇರೋದು, ಈ ಸೀನಲ್ಲೇ ನಿಮ್ಗೆ 100% ನಗು ಬಂದಿರುತ್ತೆ. ಬಟ್ ಈ ಥರ ತುಂಬ ಇದೆ ಸೀನ್ಗಳು. ಓಕೆ, ಅಂದರೆ ತುಂಬ ಜುಗಲ್ಬಂದಿ ಇದೆ ಸೀನಲ್ಲಿ. ನನಗೂ ವೈಫ್ ಕ್ಯಾರೆಕ್ಟರ್ಗೆ ಸಖತ್ತಾಗಿದೆ ಸರ್. ಅದೊಂದು ಟ್ರೈಲರ್ ನೋಡಿದ್ರೆ ನಿಮಗೆ ಪ್ರಾಮಿಸಿಂಗ್ ಆಗಿರುತ್ತೆ. ಓಕೆ. ಅಮೃತ್ ಅಂಜನದು ಸಿಕ್ಕಾಪಟ್ಟೆ ಇಟ್ಟಾದಂಥ ಒಂದು ಶಾರ್ಟ್ ಮೂವಿ ಆ್ಯಕ್ಚುಲಿ. ಆ ಟೈಮ್ಲೇ ಎಲ್ಲರೂ ಕೂಡ ತಿರುಗಿ ನೋಡಿದ್ದು, ಯಾರಪ್ಪ ಮಾಡಿದ್ದಾರೆ, ಏನು ಸಗದ ಮಾಡಿದೆ ಅನ್ನೋದನ್ನು ಒಂದು ಸಿನಿಮಾ ಕನ್ವರ್ಟ್ ಮಾಡ್ಬೇಕಾದ್ರೆ ಸಾಕಷ್ಟು ಚಾಲೆಂಜ್ ಆಗಿರುತ್ತೆ. ಸೊ ಆ ಚಾಲೆಂಜ್ ಎಲ್ಲ ಏನು ಎದುರಿಸಿದ್ರಿ ಮತ್ತು ಹೇಗಿತ್ತು ಅದೆಲ್ಲ ಅಂತ? ಅಂದರೆ ಶಾರ್ಟ್ ಫಿಲಮ್ ಮಾಡ್ತಿದ್ದೆ ನಾವು ಸಿನಿಮಾ ಮಾಡಬೇಕು ಅಲ್ಟಿಮೇಟ್ಲಿ ಕೊನೆಗೆ ನಮಗೆ ಇದ್ದಿದ್ದೇ ಉದ್ದೇಶ ಸಿನಿಮಾ ಮಾಡಬೇಕು ಅಂತ. ಬಟ್ ದಾರಿಲಿ ಹೋಗ್ತಾ ಹೋಗ್ತಾ ನಮಗೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಜನ ಇಷ್ಟಪಡ್ತಾ ಇದ್ರು, ನಾವು ಮಾಡ್ತಾ ಹೋಗ್ತಾ ಇದ್ವಿ. ಉದ್ದೇಶ ಇದೆ ಸಿನಿಮಾ ಮಾಡಬೇಕು ಅಂತಲೇ. ಸೊ ಅವಾಗ ನಮಗೆಲ್ಲ ಒಂದು ಕಡೆ ನಮ್ಮ ಲೋಕೇಶ್ ಸರ್, ನೀವು ಶಾರ್ಟ್ ಫಿಲಮ್ ಮಾಡ್ತಾ ಇದ್ದೀರಲ್ಲ, ಸಿನಿಮಾ ಮಾಡಿ, ಎಲ್ಲಿ ನೀವು ಇಷ್ಟೊಂದು ಎಫರ್ಟ್ ಹಾಕ್ತೀರಾ, ಇದನ್ನು ಸಿನಿಮಾಗೆ ಹಾಕಿ, ಏನಕ್ಕೆ ನೀವು ಹಾಕ್ಬಾರ್ದು, ನೀವೆಲ್ಲ ಟೀಮ್ ಸೇರಿಕೊಂಡು ಅಂದ್ಬಿಟ್ಟು ಅವರು ಬಂಡವಾಳ. ನಮ್ಗೆ ಮೇಯ್ನ್ ಬೇಕಾಗಿದೆ ಇನ್ವೆಸ್ಟ್ಮೆಂಟ್ ಸರ್. ಆ ಇನ್ವೆಸ್ಟ್ಮೆಂಟ್ ಸಿಗೋಕ್ಕೋಸ್ಕರನೇ ನಮಗೆ ವೆಯ್ಟ್ ಮಾಡ್ತಾ ಇದ್ದು. ಸೊ ಆ ಇನ್ವೆಸ್ಟ್ಮೆಂಟ್ ಸಿಕ್ಕಿ ಅಮೃತಾಂಜನ್ ಶಾರ್ಟ್ ಫಿಲಮ್ ಸಿನಿಮಾ ಆಗಿ ಕನ್ವರ್ಟ್ ಆಗಿ ಇವತ್ತು ತೆರೆ ಮೇಲೆ ಅಂದರೆ ಟ್ರೈಲರ್ ರಿಲೀಸ್ ಆಗಿದೆ. 30ನೇ ತಾರೀಕು ತೆರೆ ಮೇಲೆ ಬರ್ತಾ ಇದೆ ಸರ್. ಓಕೆ, ಅದೇ ಕತೆ ಹೇಳಿರೋದು ಅಥವಾ ಅದೇ ಕತೆ ಎಸ್ಟಾಬ್ಲಿಷ್ ಮಾಡಿರೋ ಬೇರೆ ಕತೆ ಹೇಳಿರೋದು? ಅಂದರೆ ಸರ್ ಏನಾಗುತ್ತೆ ಅಂದರೆ ಅಮೃತಾಂಜನ್ ಅಂತ ಅಂದಾಗ ಅಲ್ಲಿ ಎಂಜಾಯ್ ಮಾಡಿರೋಂಥ ಎಸೆನ್ಸ್ ಇದ್ದೇ ಇರುತ್ತೆ. ಸ್ವಲ್ಪನಾದರೂ ಎಸೆನ್ಸ್ ಇರಲೇಬೇಕು. ಅದು ಬಿಟ್ಟು ಬೇರೆ ಕತೆ ಆಯಾಮಗಳು, ಹೀರೋಯಿನ್ ಕತೆ ಆಯಾಮಗಳೆಲ್ಲ ಬೇರೆ ಹೋಗುತ್ತೆ. ಸೊ ಅದ್ರ ಮಧ್ಯೆ ನಮ್ಮದು ಕ್ಯಾರೆಕ್ಟರೈಸೇಷನ್ ಏನಾಗುತ್ತೆ, ಮುಂಚೆ ಏನಿತ್ತಲ್ಲ ಆ ಕ್ಯಾರೆಕ್ಟರೈಸೇಷನ್ ಒಳಗಡೆ ಸೀನ್ಗಳು ಎಲಾಬ್ರೇಷನ್ ಆಗ್ತಾ ಹೋಗುತ್ತೆ. ಅಂದರೆ ಆಲ್ರೆಡಿ ತುಂಬ ಇಷ್ಟಪಟ್ಬಿಟ್ಟಿದ್ದಾರೆ ಆ ಸೀನ್ಗಳನ್ನ. ಅದೇನಾಗ್ಬಿಡುತ್ತೆ, ಬೇರೆ ಏನೋ ಕ್ಯಾರೆಕ್ಟರೈಸೇಷನ್ ಮಾಡೋಕ್ಕೆ ಹೋದರೆ ಬೇರೆ ಏನೋ ಹೊಸದಾಗಿ ಇದು ಮಾಡೋಗುತ್ತೆ. ಸೊ ಆ ಜುಗಲ್ಬಂದಿ ಮತ್ತೆ ಆ ಕಂಟಿನ್ಯೂಷನ್ ಇರುತ್ತಲ್ವ, ಅದನ್ನು ತೋರಿಸ್ತಾ ಇರ್ಬೇಕಾದ್ರೆ ಇದು ಬೇರೆನೇ ಇದೆಲ್ಲ ಕಂಟಿನ್ಯೂಷನ್ ಅನ್ನೋ ಥರ ಆಗುತ್ತೆ. ಹಂಗಾಗಿ ಸ್ವಲ್ಪ ಎಸೆನ್ಸು ಇದೆ, ಅದ್ರದ್ದು ಸ್ವಲ್ಪ ಎಸೆನ್ಸ್ ಇದೆ. ಯಾಕೆಂದರೆ ನಮ್ಮ ಶಾರ್ಟ್ ಫಿಲಮ್ 5 ವರ್ಷ ಆಗಿದೆ, 5-6 ವರ್ಷ ಆಗಿದೆ ರಿಲೀಸ್ ಆಗಿ. ಎಲ್ಲರೂ ನೋಡಿದ್ರು ಆ ಎಸೆನ್ಸ್ ಎಲ್ಲೋ ಒಂದು ಕಡೆ ಇರುತ್ತೆ. ಅಮೃತಾಂಜನ್ ಸಿನಿಮಾ ಟೀಮ್ ಅನ್ನೋದೊಂದು ಇದ್ದೇ ಇರುತ್ತೆ ಅದರೊಳಗಡೆ. ದಟ್ಸ್ ಕ್ರೇಜಿ. ಓಕೆ, ಅಂದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಬ್ಯೂಟಿಫುಲ್ ಕಾಮಿಡಿ ಸಿನಿಮಾ ಬರುತ್ತೆ, ಒಂದು ಬ್ಯೂಟಿಫುಲ್ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ ಅನ್ನೋದು ಮಿಸ್ ಮಾಡ್ಕೊಳ್ತಾ ಇದ್ದು. ಸೊ ಅಂಥ ಸಿನಿಮಾ ಪ್ರೇಮಿಗಳಿಗೆ ಒಂದು ಅದ್ಭುತ ಮನೋರಂಜನೆ, ಒಂದು ಅದ್ಭುತ ಬಾಡೂಟ ಅಂತ ಕರಿಬೋದು ಅಥವಾ ಭರ್ಜರಿ ಭೋಜನ ಅಂತ ಕರಿಬೋದಲ್ಲ ಸರ್? ಅದೇ ಹೇಳ್ತಿದ್ದೀನಲ್ಲ ಸರ್, 2026 ರಿಲೀಸ್ ಆಗ್ತಾ ಇರೋವಂಥ ಒಂದು ಅದ್ಭುತವಾಗಿರೋ ಸಿನಿಮಾ ಸ್ಟಾರ್ಟಿಂಗಲ್ಲೇ ಅಂತ ನಾನು ಅಂದರೆ ಒಂದು ಓವರ್ ಕಾನ್ಫಿಡೆನ್ಸ್ ಅನ್ನಲ್ಲ, ಓಕೆ ಖುಷಿಯಿಂದ ಹೇಳ್ತಾ ಇದ್ದೀನಿ. ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಮಗೆ. ಅಂದರೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಜನನ 100% ನಗ್ಸೋವಂಥ ಕೆಲಸ ಇಷ್ಟು ವರ್ಷನೂ ಮಾಡ್ಕೊಂಬಂದಿದ್ದೀವಿ, ಬೆಳ್ಳಿತೆರೆ ಮೇಲೆ ಮಾಡ್ತೀವಿ, ಅದರಲ್ಲಿ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸಿಂದ ಜನರ ಮುಂದೆ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಓಕೆ, ಒಂದ್ಸಲ 5 ವರ್ಷಕ್ಕೆ ತಿರುಗಿ ನೋಡಿದಾಗ ಎಲ್ಲರೂ ಕೂಡ ಅದು ಹೊಸದು. ಆ್ಯಕ್ಚುಲಿ ಆ ಟೈಮಲ್ಲಿ ನಾವೆಲ್ಲರೂ ಕೂಡ ಶಾರ್ಟ್ ಮೂವೀಸ್ ಅಂತಿರ್ಬೋದು ಅಥವಾ ಯೂಟ್ಯೂಬಲ್ಲಿ ಒಂದು ಶಾರ್ಟ್ ಮೂವಿ ಮಾಡಿಬಿಡೋದು, ಅದೆಲ್ಲ ಹೊಸದಾನಂತ ನಮ್ಗೆ ಅನ್ನಿಸ್ತಾ ಇತ್ತು. ಬಟ್ ನೀವು ಬಿಟ್ಟರೆ ಒಂದು ದೊಡ್ಡ ಕ್ರೇಜನ್ನು ಸೃಷ್ಟಿ ಮಾಡಿದ್ರಿ. ನೀವು ಬಿಟ್ಟ ಮೇಲೆ ಸಾಕಷ್ಟು ಜನಕ್ಕೆ ಅದು ವೇದಿಕೆಯಾಗಿ ನಿಂತ್ಕೊಳ್ತು. ಒಂದ್ಸಲ ಹಿಂತಿರುಗಿ ನೋಡಿದಾಗ ಆ ಕ್ಷಣ, ಆ ಮೂಮೆಂಟು, ಆ ಟೈಮಲ್ಲಿ ಆದಂಥ ಘಟನೆಗಳು ಏನು ನೆನಪಿಸ್ಕೊಳ್ತೀರಾ? ಘಟನೆ ಅನ್ನೋದಕ್ಕಿಂತ ನಮಗೆ ಎಕ್ಸ್ಪೆಕ್ಟೇಷನ್ ಇಲ್ಲ ಸರ್. ಈ ಲೆವೆಲ್ಗೆ ಆಗುತ್ತೆ, ಈ ಅಮೃತಾಂಜನ್ ಶಾರ್ಟ್ ಫಿಲಮ್ ಹಿಂಗೆ ಆಗುತ್ತೆ ಅಂತ. ನಾರ್ಮಲಾಗಿ ಹಿಂಗೆ ಕೂತ್ಕೊಂಡಿರ್ತೀವಲ್ಲ, ಅಪ್ಲೋಡ್ ಎಲ್ಲ ಇಷ್ಟಪಡ್ತಾರೆ, ನೋಡಿರೋರು ಖುಷಿ ಆಗುತ್ತೆ, ನಾವು ಎಫರ್ಟ್ ಹಾಕಿದ್ದೀವಿ ಅನ್ನೋ ಥರ ಇತ್ತು. ಬಟ್ ಈ ಮಟ್ಟಿಗೆ ಜನ ಅದನ್ನು ತೊಗೊಂಡೋಗಿ ನಮ್ಮ ಕೈಗೆ ಸಿಗದೇ ಇರೋ ಅಷ್ಟು ಮಟ್ಟಿಗೆ ಅಮೃತಾಂಜನ್ ರೀಚ್ ಆಗಿಬಿಡ್ತು ಸರ್. ಅಂದರೆ ಏನಾಗ್ಬಿಡ್ತು ಅಂದರೆ, ಇನ್ನೊಂದು ದಾರಿಗಳು ಕ್ರಿಯೇಟ್ ಆಯಿತು ಎಲ್ಲರಿಗೂ. ಯೂಟ್ಯೂಬ್ ಚಾನಲ್ಗಳು ಕ್ರಿಯೇಟ್ ಆಯಿತು. ಆವಾಗಲಿಂದ ಯೂಟ್ಯೂಬ್ ವೆಬ್ ಸೀರೀಸ್ ಮಾಡೋಕ್ಕೆ ಸ್ಟಾರ್ಟ್ ಆದರು, ಕಾಮಿಡಿ ಕಂಟೆಂಟ್ಗಳು ಮಾಡೋಕ್ಕೆ ಸ್ಟಾರ್ಟ್ ಆದರು. ಇವತ್ತು ನಿಜವಾಗ್ಲೂ 100 ಕಂಟೆಂಟ್ಗಳು ನೀವು ನೋಡ್ಬೋದು. ಎಷ್ಟು ಜನ ಯೂಟ್ಯೂಬ್ ಮಾಡಿ ಸ್ವಂತ ಚಾನಲ್ ಮಾಡಿ ದುಡಿತಾ ಇದ್ದಾರೆ. ಅದಕ್ಕೆಲ್ಲ ಕಾರಣ ಒಂದು ಪ್ರಕಾರ ಅಮೃತಾಂಜನ್ ಶಾರ್ಟ್ ಫಿಲಮ್ ಅಂತಲೇ ಹೇಳ್ಬೋದು. ಅಮೃತಾಂಜನ್ ಶಾರ್ಟ್ ಫಿಲಮ್ ರಿಲೀಸ್ ಆದಮೇಲೆ ಆ ಥರ ಕಂಟೆಂಟ್ಗಳನ್ನೇ ಮಾಡೋಕ್ಕೆ ಟ್ರೈ ಮಾಡಿ ನಮ್ಮ ಟೀಮವರೇ ಮಾಡ್ತಾಯಿದ್ವಿ. ಅದಾದಮೇಲೆ ಸುತ್ತಮುತ್ತ ಇರೋರೆಲ್ಲ ತುಂಬ ಜನ ಅದನ್ನೇ ಟ್ರೈ ಮಾಡ್ತಾ ಎಷ್ಟೊಂದು ಜನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಸ್ವಂತ ಚಾನಲ್ ಮಾಡಿಕೊಂಡು ಎಲ್ಲ ಮಾಡ್ತಾಯಿದ್ರು. ಅಮೃತಾಂಜನ್ ಶಾರ್ಟ್ ಫಿಲಮು ಎಷ್ಟೊಂದು ಜನಕ್ಕೆ ದಾರಿ ಆಯಿತು, ಜೀವನಕ್ಕೆ ದಾರಿ ಆಯಿತು. ಎಷ್ಟೋ ಜನ ದುಡ್ದಿದ್ದಾರೆ, ಎಷ್ಟೋ ಜನ ಬದುಕಿದ್ದಾರೆ, ಎಷ್ಟೋ ಜನ ಅನ್ನ ತಿಂದಿದ್ದಾರೆ, ಅದರಲ್ಲಿ ನಾನು ಒಬ್ಬ. ದಟ್ಸ್ ಗ್ರೇಟ್. ಓಕೆ, ಎನಿವೆ ಒಂದು 2026 ಒಂದು ಅದ್ಭುತ ಸಿನಿಮಾನ ಕೊಡ್ತಾ ಇದ್ದೀರಾ. ಮತ್ತೊಮ್ಮೆ ಎಲ್ಲರನ್ನ ಥಿಯೇಟ್ರಿಗೆ ನಗ್ಸೋದಕ್ಕೆ ಕರೆಸ್ತಾ ಇದ್ದೀರಾ. ಒಳ್ಳೆಯದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಗೌರವ್ ಮಾತು. ಯಾಕೆಂದರೆ ಒಂದು ಅದ್ಭುತ ಸಿನಿಮಾ ಈ ವರ್ಷ ಬರ್ತಾ ಇದೆ. ನೀವು ಕೂಡ ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ಹೇಳ್ತಾ, ಕೆಂಪು ಲಕ್ಷ್ಮಣ್ ಜೊತೆ ಯತೀಶ್, ರಾಜ್ ನ್ಯೂಸ್, ಬೆಂಗಳೂರು.